ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, RCB ಕಡೆಯಿಂದ ಒಂದಷ್ಟು ಅಪ್ಡೇಟ್ಗಳು ಸಿಕ್ಕಿದೆ. ಸೊ ಏನು ಅಪ್ಡೇಟ್ಗಳು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಬನ್ನಿ. ಇವಾಗ ಏನೇನು ಅಪ್ಡೇಟ್ಗಳು ಅಂತ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಹೊಸ ಕ್ಯಾಪ್ಟನ್ ರಾಪ ಅವರು ಬಂದಿದ್ದಾರೆ. ಸೊ ಗೈಸ್, ಒಟ್ಟಿನಲ್ಲಿ ಕ್ಯಾಪ್ಟನ್ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ, ಜೊತೆಗೆ ಕೋಚ್ ಕೂಡ ಬಂದಿದ್ದಾರೆ. ಅಂಡ್ ಆಲ್ರೆಡಿ ಮಂಬಾಟ್ ಅವರು ಕೂಡ ಬಂದಿರೋದು. ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಆಲ್ರೆಡಿ ಬಿಟ್ಟಿದ್ದೀವಿ. ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇನ್ನೊಂದೇನಪ್ಪ ಅಂತಂದ್ರೆ ಕ್ಯಾಪ್ಟನ್ ಅವರು ಇವತ್ತು ಎಂಟ್ರಿ ಕೊಡ್ತಾ ಇರೋದು. ಸೊ ನೋಡಬೇಕು ಯಾವ ರೀತಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅವರು ಭಾಗವಹಿಸ್ಕೊಳ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಇದೆ. ಆಕ್ಚುಲಿ ಎಷ್ಟು ರನ್ಸ್ ಹೊಡಿತಾರೆ, ಫಾರ್ಮ್ ಅಲ್ಲಿ ಇದಾರೆ ಇಲ್ಲೋ. ಆಕ್ಚುಲಿ ಒಂದು ಮಿನಿ ಪ್ರಾಕ್ಟೀಸ್ ಸೆಷನ್ ಅಂತಲೂ ಮಾಡ್ತಾರೆ. ಸೊ ಅಂದ್ರೆ ಗ್ರೂಪ್ ವೈಸ್ ಅಲ್ಲಿ ಅವರವರೇ ಒಂದು ಟೀಮ್ ನ ಕಟ್ಕೊಂಡು ಒಂದು ಮ್ಯಾಚ್ ಆಡ್ತಾರೆ. ಸೊ ಆ ಮ್ಯಾಚ್ ನ ಸ್ಕೋರ್ ಕೂಡ ಬಂತು ಅಂತಂದ್ರೆ ಅಪ್ಡೇಟ್ ಮಾಡ್ತೀವಿ ಅದ್ರ ಕೂಡ. ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ರಾಪಾ ಅವರು ಸುಮ್ಮನೆ ಬಂದಿಲ್ಲ ಗೈಸ್. RCB ಅಫಿಷಿಯಲ್ 2025 ನ ಒಂದು ಹೊಸ ಜೆರ್ಸಿ ಹಾಕೊಂಡು ಬಂದಿದ್ದಾರೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಈಗ ಆಲ್ರೆಡಿ ನಾವು ಈ ಒಂದು ಜೆರ್ಸಿನ ಆಲ್ರೆಡಿ ತುಂಬಾ ಒಂದಷ್ಟು ವಿಡಿಯೋಗಳ ಹಿಂದೆ ಹೇಳಿದ್ವಿ ನಾವು, RCB ಜೆರ್ಸಿ ಹಿಂಗೆ ಇರುತ್ತೆ ಅಂತ. ಸೇಮ್ ಆಸ್ ಇಟ್ ಈಸ್ ಹಂಗೆ ಇದೆ ಗೈಸ್. ನೋಡ್ಬೋದು ಬಿರ್ಲಾ ಎಸ್ಟೇಟ್ ಅಂತ ಒಂದು ಲೋಗೋ ಇದಿದೆ, ಬ್ರ್ಯಾಂಡ್ ಸ್ಪಾನ್ಸರ್ ಆಗಿದೆ. ಅಂಡ್ RCB ಲೋಗೋ ಕೂಡ ಈ ಕಡೆ ಇದೆ. ಅಂದ್ರೆ ಕತಾರ್ ಏರ್ವೇಸ್ ಅವರು ಕೂಡ ಒಂದು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಕತಾರ್ ಏರ್ವೇಸ್ ಲಾಸ್ಟ್ ಇಯರ್ ಇತ್ತು ಅಂತ ಅನ್ಕೊಂತೀನಿ, ಈ ಸೀಸನ್ ಅವರೇ ಇದ್ದಾರೆ. ಅಂಡ್ ಇದರಲ್ಲಿ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಬಿರ್ಲಾ ಎಸ್ಟೇಟ್ಸ್ ಅಂತ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಬ್ರ್ಯಾಂಡ್ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ಗೈಸ್, ಜೆರ್ಸಿ ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ಜೆರ್ಸಿ ಇದೆ ಗೈಸ್. ಸೊ ವಿತ್ ಗೋಲ್ಡ್ ಕಾಂಬಿನೇಷನ್ ಕೂಡ ಸ್ಟ್ರೈಪ್ಸ್ ಇದೆ ಮಧ್ಯ ನೋಡ್ತಾ ಇರ್ಬೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಕೊಡೋ ದುಡ್ಡಿಗೆ ಕರೆಕ್ಟ್ ಆಗಿ ವರ್ತ್ ಮಾಡಬೇಕು ಅಂತ RCB ಅನ್ಬಾಕ್ಸ್ ಇವೆಂಟ್ ನಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಕರೆಸ್ತಾ ಇದಾರೆ ಗುರು. ಎಸ್ಪೆಷಲಿ ಈ ಸತಿ ಕನ್ನಡದವ್ರನ್ನು ಕೂಡ ಕರೆಸ್ತಾ ಇದಾರೆ ಗೈಸ್. ಗಮನ ಇಟ್ಕೊಂಡು ಗೊತ್ತಿದೆ ಬೆಂಗಳೂರಲ್ಲಿ ಕನ್ನಡದವ್ರು ಎಷ್ಟು ಇಂಪಾರ್ಟೆಂಟ್ ಅಂತ. ಆಲ್ ಓಕೆ ಅವ್ರನ್ನು ಕೂಡ ಕರೆಸ್ತಾ ಇದಾರೆ. ಕರ್ನಾಟಕ ರ್ಯಾಪರ್ ಆಲ್ ಓಕೆ ಅವ್ರು ಬರ್ತಾರೆ. ಸೊ ಅದ್ರ ಜೊತೆಗೆ ಸಂಜೀತ್ ಹೆಗಡೆ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗುರು. ಅಂಡ್ ಇನ್ನೊಬ್ರು ಐಶ್ವರ್ಯ ರಂಗರಾಜನ್ ಅಂತ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಕನ್ನಡದಲ್ಲಿ ಒಟ್ಟಿನಲ್ಲಿ ಯಾರೋ ಒಂದು 3-4 ಜನ ಸಿಗಾಕೊಂಡ್ರಲ್ಲ ಗುರು, ಅಷ್ಟು ಖುಷಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋ ಗೆಸ್ಟ್ ಬಂದು DJ ಚೇತನ್ ಅಂತ. ಸೊ ಇವ್ರು ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸವಾರಿ ಗ್ರೂಪ್ ಅವ್ರು ಗೈಸ್, ಫ್ಯೂಷನ್ ಬ್ಯಾಂಡ್ ಅವ್ರು. ಆಕ್ಚುಲಿ ಒಂದು ಬ್ಯಾಂಡ್ ಮ್ಯೂಸಿಕ್ ಇರುತ್ತೆ ಗೈಸ್. ಎಷ್ಟು ನಂಗೆ ಅರ್ಥ ಆಗ್ತಲ್ಲ ಎಷ್ಟು ಜನ ಕರೆಸ್ತಾರೆ ಅಂತ. ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ, ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಅಂತೆ. ಸೊ ಇವ್ರು ಮ್ಯೂಸಿಕಲ್ ಬ್ರ್ಯಾಂಡ್ ಅಂತೆ. ಸೊ ಇವರು ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಲ್ಲಿ. ಸೊ ಗೈಸ್, ಇದ್ರ ಜೊತೆ MJ ರಾಕೇಶ್ ಅವರು RCB ಒಂದು ನಿಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರ ಗ್ಯಾಪ್ ಅಲ್ಲಿ ಜಿಂಗ ಲಕ ಲಕ ಅಂತೆಲ್ಲ ನಮ್ಮ ಎಂಟರ್ಟೈನ್ ಮಾಡಿರ್ತಾರಲ್ಲ RJ ಅವರು, ಈ ರಾಕೇಶ್ ಅವರು ಕೂಡ ಅಲ್ಲಿ ಇರ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಹನುಮಾನ್ ಕೈಂಡ್ ಅಂತೆ. ಸೊ ಇವ್ರನ್ನ ಟಾಪ್ ಇಂಡಿಯನ್ ಗ್ಲೋಬಲ್ ಆರ್ಟಿಸ್ಟ್ ಅಂತೆ. ಹೌದು, ಹನುಮಾನ್ ಕೈಂಡ್ ಅವ್ರು. ನೀವು ಆಕ್ಚುಲಿ ಬಂದ್ಬಿಟ್ಟು ಕೇರಳದವರು ಮೂಲತಃ. ಸೊ ಇಂಡಿಯನ್ ಅಂತಾನೆ ಕರೆಯೋಣ, ಪರವಾಗಿಲ್ಲ, ಇಟ್ಸ್ ಓಕೆ. ಕೆನಡಾದಲ್ಲಿ ಅವ್ರು ಆಕ್ಚುಲಿ ಬೋರ್ನ್ ಬಟಪ್ ಆಗಿರೋದು ಅಂತ ಹೇಳ್ತಾರೆ. ಅಂಡ್ ಅವರ ಒಂದು ರೀಸೆಂಟ್ ಆಗಿ ಫುಲ್ ಫೇಮಸ್ ಆಗಿತ್ತು ಗುರು. ಲೈಕ್ ವೇಟ್ ಅ ಮಿನಿಟ್ ಅಲ್ಲಿಗೆ ಒಂದು ಸ್ವಲ್ಪ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂಥರ ಧೂಳು ಎಬ್ಬಿಸ್ಬಿಟ್ಟಿತ್ತು. ನಾಟ್ ಇನ್ಸ್ಟಾಗ್ರಾಮ್ ಅಂತಂದ್ರೆ ವರ್ಲ್ಡ್ ವೈಡ್ ಧೂಳು ಎಬ್ಸಿತ್ತು ಆ ಸಾಂಗು. ಸೊ ಮೇ ಬಿ ಅದನ್ನೇ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಹನುಮಾನ್ ಕೈಂಡ್ ಅವರು. ಸೊ ಗೈಸ್, ಇಷ್ಟು ಜನದಲ್ಲಿ ನಿಮ್ಮ ಫೇವರೇಟ್ ಆರ್ಟಿಸ್ಟ್ ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಲೋಕೆ ಅವರ, ಸಂಜೀತ್ ಹೆಗಡೆ ಅವರ, ಇಬ್ಬರೇ ಇನ್ಯಾರು ಇರ್ತಾರೆ ಅಲ್ಲಿ. ಏನು ಆಲೋಕೆ ಅವ್ರು ಇರ್ತಾರೆ. ಯೂಶಲಿ ನಮ್ಮ ಕನ್ನಡಿಗರು ನಮ್ಗೆ ಗೊತ್ತುಗರು, ನಮಗೆಲ್ಲ ಅವರೆಲ್ಲ ಯಾರು ಅಂತಾನೆ ಗೊತ್ತಿರಲಿಲ್ಲ ಯೂಶಲಿ ಎಷ್ಟೊಂದು ಜನಕ್ಕೆ ಅಲ್ಲಿ ಹೋಗೋರಿಗೆ. ಸೊ ಗೈಸ್, ಒಟ್ಟಿನಲ್ಲಿ RCB ಅನ್ಬಾಕ್ಸಿಂಗ್ ದಿವಸ ಸೊ ಇವರಿಷ್ಟು ಜನ ಪರ್ಫಾರ್ಮ್ ಮಾಡ್ತಾರೆ. ಇನ್ನ ಯಾರ್ಯಾರು ಗೆಸ್ಟ್ಗಳು ಬರ್ತಾ ಇರ್ತಾರೆ, ಸೊ ಅದು ಕೂಡ ಅಪ್ಡೇಟ್ ಮಾಡ್ತೀವಿ. ಇನ್ನ ಬರ್ತಾ ಇದ್ದಾರೆ ತುಂಬಾ ಜನ. ಸೊ ಗೈಸ್, ಒಟ್ಟಿನಲ್ಲಿ RCB ಅವರು ಸ್ಟಾರ್ಟಿಂಗ್ 800 ರೂಪಾಯಿಂದ 5,000 ಟಿಕೆಟ್ ಪ್ರೈಸ್ ಇಟ್ಟಿದ್ರು. ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅಂಡ್ ಇನ್ನ ಕೂಡ ಟಿಕೆಟ್ಗಳು ಇರ್ಬೋದು, ಮೇ ಬಿ ಆಫ್ಲೈನ್ ಅಲ್ಲಿ ಟಿಕೆಟ್ ಸಿಗ್ಬೋದು ನಿಮ್ಗೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋದ್ರೆ. ಸೊ ಆನ್ಲೈನ್ ಅಂತೂ ಎಲ್ಲ ಫುಲ್ ಸೋಲ್ಡ್ ಔಟ್ ಆಗಿದೆ ಗೈಸ್. ಸೊ ಗೈಸ್, ಇನ್ನೊಂದು ಬುಕ್ಕಿಂಗ್ ಆಲ್ರೆಡಿ ಆಗೋಗಿದೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಕೊಡುವಂತ ಕಾಸ್ಗೆ ಏನ್ ಗುರು ಈ ರೇಂಜ್ಗೆಲ್ಲ ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ವರ್ತಿದೆ ಅಂತಾನೆ ಹೇಳ್ಬೋದು ಗೈಸ್. ಆಕ್ಚುಲಿ ಮೇ ಬಿ ಇವ್ರು ಸ್ಟಾರ್ಟ್ ಆಗ್ತಾರೆ ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಇನ್ನೊಂದು ನೈಟ್ವರೆಗೂ 10-11 ಗಂಟೆ ಆದ್ರೂ ಬಿಡಲ್ಲ ಅಂತ ಅನ್ಕೊಂತೀನಿ. ಸೊ ಯಾಕಂತಂದ್ರೆ ಒಂದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ರಜತ್ ಪಟ್ಟಿದಾರ್ ಆಲ್ರೆಡಿ ಒಂದು ಜೆರ್ಸಿನ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಜೆರ್ಸಿ ಅನ್ಬಾಕ್ಸಿಂಗ್ ಇವೆಂಟು ಮೇ ಬಿ ಚೇಂಜ್ ಮಾಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ಡೌಟ್ ಇದೆ. ಎಲ್ಲ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಇನ್ನೊಂದು ಜೆರ್ಸಿ ತರಬಹುದೇನೋ, ಇಲ್ಲ ನಮ್ಮ ಸುಮ್ಮನೆ ಯಾಮರ್ಸಕ್ಕೆ ಈ ಜೆರ್ಸಿ ಹಾಕ್ಸ್ಕೊಂಡ್ ಬಂದೋಣ. ಯಾಕಂದ್ರೆ ಯೂಶಲಿ ನಾವು RCB ಮೇನ್ ಇವೆಂಟ್ ಮಾಡೋದೇ ಜೆರ್ಸಿ ರಿವೀಲ್ ಅಂತಾನೆ ಮಾಡ್ತಿದ್ದು. ಸೊ ಆಮೇಲೆ ಒಳಗಡೆ ಆಮೇಲೆ ಇನ್ನೇನೇನು ಮತ್ತೆ ಲಾಸ್ಟ್ ಟೈಮು WPL ಕಪ್ ಎಲ್ಲ ತಗೊಂಡ್ಬಂದಿದ್ರು. ಬಟ್ ಈ ಸತಿ ಏನ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಕೊಡ್ತಾರೆ ನಂಗೆ ಅರ್ಥ ಆಗ್ತಲ್ಲ. ಯಾಕಂದ್ರೆ ಇಷ್ಟೊಂದು ಆರ್ಟಿಸ್ಟ್ಗಳನ್ನ ಕರೆಸ್ತಾರದು. ಅಂದ್ರೆ ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಅನೌನ್ಸ್ಮೆಂಟ್ ಲೈಕ್ ಆಲ್ರೆಡಿ ಗೊತ್ತಿತ್ತು ನಮ್ಗೆ ಆಲ್ರೆಡಿ ಗೊತ್ತಿತ್ತು ಡುಪ್ಲೆಸಿಸ್ ಅವ್ರು ಕಂಪ್ನೀಸ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ಸಿ ಮಾಡ್ತಾರೇನೋ ಅಂತ ಕೂಡ ಇತ್ತು ಲಾಸ್ಟ್ ಸೀಸನ್ ಅಲ್ಲಿ ಆಕ್ಚುಲಿ. ಬಟ್ ಈ ಸೀಸನ್ ಏನಂತಂದ್ರೆ ಈ ಸತಿ ವಿರಾಟ್ ಕೊಹ್ಲಿ ಕನ್ಫರ್ಮ್ ಆಗಿ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಅದನ್ನು ಕೂಡ ಆಲ್ರೆಡಿ ರಜತ್ ಪಟ್ಟಿದಾರ್ ಮಾಡ್ತಾರೆ ಅಂತ ಒನ್ ಮಂತ್ ಬ್ಯಾಕೆ ಅನೌನ್ಸ್ ಮಾಡ್ಬಿಟ್ರು. ಬಟ್ ಇವಾಗ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಏನ್ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತಾನೂ ಗೊತ್ತಾಗ್ತಲ್ಲ. ಹೇಳಕ್ಕಾಗಲ್ಲ, ಇದು 3ನೇ ವರ್ಷದ ಅನ್ಬಾಕ್ಸಿಂಗ್ ಅಲ್ವಾ. ಸೊ ಏನೋ ಸರ್ಪ್ರೈಸ್ ಇರುತ್ತೆ. ಸೊ RCB ಅವರಂತೂ ಅಲ್ಲಿ ಹೋಗೋರಿಗೆ ಮೋಸ ಅಂತೂ ಮಾಡಲ್ಲ, ಒಟ್ಟಿನ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಗೈಸ್, ಇನ್ನೊಂದು ಹೇಳಬೇಕು ಅಪ್ಡೇಟ್ ಏನಪ್ಪಾ ಅಂದ್ರೆ ಅಪ್ಡೇಟ್ ಅಲ್ಲ ಆಕ್ಚುಲಿ ನಿನ್ನೆ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಎಲ್ಲರೂ ಮುಳುಗೋಗಿರ್ತಾರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮೇಲೆ. ಬಟ್ ನಿನ್ನೆ ನಮ್ಮ AB ಡಿವಿಲಿಯರ್ಸ್ ಗುರು 100ನ ಮಾಡಿದ್ದಾರೆ. ಅದು 360 ಸ್ಟ್ರೈಕ್ ರೇಟ್ ಅಲ್ಲಿ ಬಂದಿದೆ ಗುರು. ಹೆಚ್ಚು ಕಮ್ಮಿ 14 6 ಹೊಡೆದಿರೋದು ಗುರು ಅವ್ರು ಆಕ್ಚುಲಿ
ನನಗೆ ಅದು ಲೆಜೆಂಡ್ಸ್ ಲೀಗ್ ಅಂತ ಬರ್ತಾ ಇದೆ ಗೈಸ್. ಆ್ಯಕ್ಚುಲಿ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ. ನಾನು ರೀಸೆಂಟಾಗಿ ನ್ಯೂಸಲ್ಲಿ ಬಂದಿದ್ದು, ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ತಾ ಇರೋದು ಹೈಲೈಟ್ಸ್ನ ನೋಡಿದೆ ಆ್ಯಕ್ಚುಲಿ ಕುತ್ಕೊಂಡು. ಏನ್ ಗುರು ಮನುಷ್ಯ ಫಾರ್ಮಲ್ಲಿ ಇದ್ದಾಗ ರಿಟೈರ್ಮೆಂಟ್ 360 ಡಿಗ್ರಿ ಅಂತ ಹೇಳೋದು. ಅದನ್ನೇ ಗುರು, ಫಾರ್ಮಲ್ಲಿ ಇದ್ದಾಗ ರಿಟೈರ್ಮೆಂಟ್ ತೊಗೊಂಡ್ರು, ಪ್ರೈಮಲ್ಲಿ ಇದ್ದಾಗ, ಸಾರಿ ಫಾರ್ಮಲ್ಲಿ ಇಲ್ಲ, ಪ್ರೈಮಲ್ಲಿ ಇದ್ದಾಗ ರಿಟೈರ್ಮೆಂಟ್ ತೊಗೊಂಡ್ರು, ಪ್ರೈಮ್ 2 ವರ್ಷ ಬಿಟ್ಕೊಂಡು ಮತ್ತೆ ಪ್ರೈಮಿಂದನೇ ಸ್ಟಾರ್ಟ್ ಮಾಡ್ತಾ ಇದಾರೆ. ಏನ್ ಗುರು ಏಲ್ ಇಂಡಿಯಾ ವೈಲರ್ಸ್ಗಳು ಸುಮ್ಮನೆ ಹೇಳೋದಲ್ಲ ಅವ್ರನ್ನ. ಆ್ಯಕ್ಚುಲಿ ಹೊಡಿಯೋ ಶಾರ್ಟ್ ಎಲ್ಲೆಲ್ಲಿ ಹೋಗ್ತದೆ ಗೊತ್ತಾ, ಮಾಡಿದ್ರೆ ಈಗಲೂ ಕರ್ಸ್ಕೋಬೋದೇನಪ್ಪ. ಅವ್ರು ಕರ್ಸೋದಲ್ಲ, ಅವ್ರು ಮನ್ಸು ಮಾಡ್ಬೇಕು. ಆ್ಯಕ್ಚುಲಿ RCB ಅವ್ರು ಏನು ಬನ್ನಿ ಗುರು ನೀವಿದ್ರೆ ನಮ್ಗೆ ಸಾಕು ಅಂತ ಹೇಳ್ತಾರೆ. ಮನ್ಸು ಮಾಡ್ಬೇಕು, ಅವರು ಮನ್ಸು ಮಾಡ್ಬೇಕು. ನಮ್ಗೆ ಯಾವ ಟಿಮ್ ಡೇವಿಡ್ ಬೇಡ, ಏನು ಬೇಡ, ಫಿನಿಶಿಂಗ್ ಸಾಕು ನಮ್ಗೆ. AB de Villiers ಫಿನಿಶಿಂಗ್. ಈ ಕಡೆ ಓಪನಿಂಗ್ ಅಲ್ಲಿ ಮಿಸ್ ಮಾಡ್ಕೊಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ABD ಅವ್ರನ್ನ ಮಿಸ್ ಮಾಡ್ಕೊಂತ ಇದೀನಿ ಇಲ್ವಾ ಅಂತ. ಸೊ ಗೈಸ್, ಒಟ್ಟಿನಲ್ಲಿ RCBಗೆ ಒಂಥರ ಯೂತ್ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ABD ಬೇಗ ರಿಟೈರ್ಮೆಂಟ್ ಕೊಟ್ಟಿದ್ದು, ಇನ್ನೂ ಆಡ್ಬೋದಾಗಿದೆ. ಆ್ಯಕ್ಚುಲಿ ಇವಾಗ ಈ ಸೀಸನ್ ಆಡ್ಬೋದಾಗಿತ್ತು ಗುರು. ನಾನು ಹೇಳ್ತಾ ಇಲ್ವಾ, ಆರಾಮ್ಸೆ ಬರ್ಕೊಡ್ತೀನಿ. ಯಾಕಂದ್ರೆ ಅಂಥ ಫಾರ್ಮಲ್ಲಿ ಇದ್ದವರು ಯಾಕೆ ಅಷ್ಟು ಬೇಗ ಲೈಕ್ ಕೈ ಬಿಟ್ರು ಅಂದ್ರೆ ಅರ್ಥ ಆಗ್ತಿಲ್ಲ. ಎಸ್ ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಏನಂತಂದರೆ ಅವರು ಇನ್ನು ವರ್ಲ್ಡ್ ಕಪ್ ತನಕ 2027 ವರ್ಲ್ಡ್ ಕಪ್ ತನಕ ಇರ್ತೀನಿ, ರಿಟೈರ್ಮೆಂಟ್ ಕೊಡಲ್ಲ, ರೂಮರ್ಸ್ಗಳೆಲ್ಲ ಸುಳ್ಳು, ನಾನೇನು ರಿಟೈರ್ಮೆಂಟ್ ಕೊಡ್ತೀನಿ ಅಂತ ರೂಮರ್ಸ್ ಆಗ್ತಾ ಇದೆ, ಅದೆಲ್ಲ ಸುಳ್ಳು ಅಂತ ಸ್ಟೇಟ್ಮೆಂಟ್. ಇಲ್ಲ, ಒಳ್ಳೇದು. ಆ್ಯಕ್ಚುಲಿ ಅವ್ರಿಗೆ ಒಂದೇ ಒಂದು ಕಪ್, ಮೇಜರ್ ಕಪ್ ಮಿಸ್ ಆಗಿದ್ದೇನಪ್ಪ ಅಂತಂದರೆ ಆ್ಯಕ್ಚುಲಿ ವರ್ಲ್ಡ್ ಕಪ್ ಏನೇನೆ. ನನಗನ್ಸಿದ್ದು ಏನಂತಂದರೆ ವರ್ಲ್ಡ್ ಕಪ್ನ ಗೆಲ್ಸ್ಕೊಟ್ಬಿಟ್ಟೆ ಹೋಗ್ಲಿ, ಪರವಾಗಿಲ್ಲ, 2027 ಕಡೆ ಕಣ್ಣು ಹಾಕ್ಲಿ. ಬಿಕಾಸ್ ಒಂದು ಕಡೆ ಟೆಸ್ಟ್ ಚಾಂಪಿಯನ್ಶಿಪ್ ಅಂತೂ ಹೊಂಟೋಯ್ತು, ಬಟ್ 2 ಕನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ವಿ. ಒಂದು T20 ವರ್ಲ್ಡ್ ಕಪ್ ಗೆದ್ದಿದ್ವಿ, ಇನ್ನೊಂದು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ವಿ. ನಮ್ದು ಇವಾಗ ಮೇಜರ್ ಇನ್ನೊಂದು ಏನಪ್ಪ ಅಂತಂದ್ರೆ ಔಟ್ ಸೈಡಲ್ಲೆಲ್ಲ ತುಂಬಾ ಗಾಸಿಪ್ಗಳು ಬರ್ತಾ ಇದೆ. ಇವರೆಲ್ಲ ಡಮ್ಮಿ ಟೀಮ್ ಮೇಲೆ ಹೊಡ್ಬಿಟ್ರು, ಬಿ ಟೀಮ್ ಮೇಲೆ, ಆಸ್ಟ್ರೇಲಿಯಾ ಬಿ ಟೀಮು ಅವರು, ಅದು ಇದು. ಆಮೇಲೆ ದುಬೈ ಕಂಡೀಷನ್ ನಮಗೆ ಕಷ್ಟ ಗೊತ್ತಿದೆ, ಬಟ್ ಅವ್ರು ಏನು ರೇಗಿಸ್ತಾ ಇದಾರೆ. ಬಟ್ ನಮ್ದು ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲೇ ಎಲ್ಲ ನಡೆಯುತ್ತೆ ಅಂತ ಅನ್ಕೊಂತೀನಿ ವರ್ಲ್ಡ್ ಕಪ್. ಅವರು ಫೈನಲ್ ಬಂದು ಅವ್ರನ್ನ ಸೋಲ್ಸಿ ಗೆಲ್ತೀವಲ್ಲ, ಅವಾಗ ನಮಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಇವನ್ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ದಾರೆ, ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಾನೇನು ರಿಟೈರ್ಮೆಂಟ್ ಕೊಡ್ತಾ ಇಲ್ಲ, ನಾನು ವರ್ಲ್ಡ್ ಕಪ್ ಆದ್ಮೇಲೆ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರು ಇನ್ನೂ ಫಿಟ್ ಇರೋದ್ರಿಂದ ನಾನು ಇನ್ನೂ 5-6 ವರ್ಷದವರೆಗೂ ನೋಡ್ತೀವಿ. ಫಸ್ಟ್ ರೋಹಿತ್ ಶರ್ಮಾ ಕೊಟ್ಟರು, ಇಮಿಡಿಯೇಟ್ ಕೂಡ ಡೌಟ್ ಇದೆ ವಿರಾಟ್ ಕೊಹ್ಲಿ ಅವರು. ಬಟ್ ನನಗನ್ನಿಸೋದು ಅವರು 100 ಸೆಂಚುರೀಸ್ನ ಕಂಪ್ಲೀಟ್ ಮಾಡ್ಕೊಂಡೇನೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಡಬೇಕು. ಇನ್ನೊಂದು ಕಡೆ ಎಲ್ಲೋ ಡೌಟ್ ಬರ್ತಾ ಇರೋದು ಅಂಡ್ ರೂಮರ್ಸ್ ಕೂಡ ಆಗ್ತಾ ಇರೋದು ಏನಂತಂದ್ರೆ, ಜಡೇಜಾ ಅವ್ರದ್ದು ಕೂಡ ಲಾಸ್ಟ್ ODI ಆಗಿತ್ತು ಅಂತಂದ್ರೆ ಲೈಕ್ ಮ್ಯಾಚ್ ನಡಿಬೇಕಾದ್ರೆ ತುಂಬಾ ಜನ, ಯಾಕಂದ್ರೆ ಹೋಗಿ ವಿರಾಟ್ ಕೊಹ್ಲಿ ಅವ್ರು ಹಗ್ ಮಾಡ್ತಾರೆ ಲಾಸ್ಟ್ ಅವ್ರ ಗೋಲ್ ಅಲ್ಲಿ. ಸೊ ಅವಾಗ ತುಂಬಾ ಜನ ರೂಮರ್ಸ್ ಹಬ್ಸಿದ್ರು ಲೈಕ್ ಲಾಸ್ಟ್ ODI ಅಂತ. ಬಟ್ ಅದು ಆಲ್ರೆಡಿ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಗಾಯ್ಸ್, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾನು ಯಾವ್ದೇ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ, ಬರೀ ಬಸ್ ಅಷ್ಟೇ, ನಾನು ಅದನ್ನೇ ಕ್ಲೋಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಪುಷ್ಪ ಅವ್ರದ್ದು ಲಾಸ್ಟಲ್ಲಿ ಈ ಥರ ಸೆಂಚುರಿ ಬರ್ಸಿ ಏನೋ ನ್ಯಾಷನಲ್ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ರೆ, ನನ್ನ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ಕೊಂಡಿದ್ದಾರೆ ರವೀಂದ್ರ ಜಡೇಜಾ ಅವರು. ಎಸ್ ಗೈಸ್, ಇನ್ನು ನಮ್ಮ RCB ಮಹಿಳೆಯರು ಕೊನೆ ಮ್ಯಾಚ್ ಆಡ್ಲಿಕ್ಕೆ ನಿನ್ನೆ ಮುಂಬೈ ಇಂಡಿಯನ್ಸ್ ಮುಂಬೈಗೆ ಹೋಗಿದ್ದಾರೆ ಗೈಸ್. ಸೊ ಗೈಸ್, ಒಟ್ಟಿನಲ್ಲಿ ಮುಂಬೈ ಮೂವ್ ಆನ್ ಆಗಿದ್ದಾರೆ. ಲಾಸ್ಟ್ ಗೇಮು ಏನು ಮಾಡ್ತೀರಾ, ಬಿಟ್ಕೊಡೋಕ್ಕಾಗಲ್ಲ. ಆ ಲಾಸ್ಟ್ ಗೇಮ್ ಆ್ಯಕ್ಚುಲಿ ಹೊಡಿತೀವಿ ಅಂತ ಅನ್ಕೊಂಡಿದ್ವಿ. ಮುಂಬೈ ಅವ್ರನ್ನ ಡೈರೆಕ್ಟಾಗಿ ಫೈನಲ್ ಕಳ್ಸೋದು ಬೇಡ, ಡೈರೆಕ್ಟ್ ಸೆಮಿಫೈನಲ್ ಆಡಲಿ ಅವ್ರು ಒಂದ್ಸತಿ, ಆಮೇಲೆ ಬೇಕಾದ್ರೆ ಫೈನಲ್ ಕಳ್ಸೋಣ. ನಿಮ್ಗೆ ಅನ್ಸುತ್ತೆ ಗೈಸ್, RCB ಅವರು ಲಾಸ್ಟ್ ಮ್ಯಾಚು ಗೆದ್ದು ನಮ್ಮ ಫ್ಯಾನ್ಸ್ಗೋಸ್ಕರ ಸ್ವಲ್ಪ ಖುಷಿ ಪಡಿಸ್ತಾರ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.